ಹಾಯ್ ಫ್ರೆಂಡ್ಸ್, ಈಗ ಹೊಸದಾಗಿ ಯೂಟ್ಯೂಬಲ್ಲಿ ಅಪ್ಡೇಟ್ ಬಂದಿದೆಯಲ್ವಾ, ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತ. ಇದು ಯಾಕೆ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಸ್ಟೆಪ್ಪನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರಾ ನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಸಾಧ್ಯವಾದರೆ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಥರ್ಡ್ ಪಾರ್ಟಿ ಟ್ರೈನಿಂಗನ್ನು ಯಾಕೆ ಹೊಸದಾಗಿ ಅಪ್ಡೇಟನ್ನು ತಂದಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್, ನಿಮಗೆ ಥರ್ಡ್ ಪಾರ್ಟಿ ಟ್ರೈನಿಂಗ್ ಮೆಸೇಜ್ ಬಂದಿರೋದನ್ನು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ರು ಆಗುತ್ತೆ. ನೀವು ಅದನ್ನು ಆ ಒಂದು ಮೆಸೇಜನ್ನು ಡಿಲೀಟ್ ಮಾಡಿದ್ರು, ಡಿಸ್ಮಿಸ್ ಮಾಡಿದ್ರು ಆಗುತ್ತೆ. ಫ್ರೆಂಡ್ಸ್, ನಾನು ಯಾರೆಲ್ಲ ಒಂದು ಥರ್ಡ್ ಪಾರ್ಟಿ ಟ್ರೈನಿಂಗನ್ನು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕು ಅಂತಿದ್ರೆ ಅವರಿಗೆಲ್ಲರೂ ಕೂಡ ಯಾವ ರೀತಿಯಾಗಿ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನು ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಿರಲ್ವ, ಆ ಒಂದು ಕಂಟೆಂಟಲ್ಲಿ ನೀವು ಏನು ಮಾತಾಡಿದ್ದೀರಾ ಅಲ್ಲಿ ಮಾತಾಡಿರುವಂಥ ಇನ್ಫಾರ್ಮೇಷನ್ಗಳನ್ನು ಕಂಪನೀಸ್ಗಳು ತಗೊಂಡು ನೋಡಿಕೊಂಡು ಅದನ್ನು ಎ ಐ ಮಾಡಲ್ಸಿಗೆ ಟೀಚ್ ಮಾಡ್ತಾರೆ, ಎ ಐ ಮಾಡಲ್ಸಿಗೆ ಯೂಸ್ ಮಾಡ್ಕೊಳ್ತಾರೆ. ಆದ್ದರಿಂದ ಅವರು ಯೂಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ ಈ ಒಂದು ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡೋಣ. ಫ್ರೆಂಡ್ಸ್, ನಾನು ಕಂಪ್ಲೀಟನ್ನು ಮಾಡ್ತೀನಿ. ಈಗ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡೋದು ಅಂತ ನೋಡೋಣ. ಇದರಿಂದ ನಿಮ್ಮ ಚಾನಲ್ಗೆ ಯಾವುದೇ ಕೂಡ ತೊಂದರೆ ಆಗಲ್ಲ. ಯಾರ್ಯಾರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮನಸ್ಸಿದೆ ಅವರೆಲ್ಲರೂ ಕೂಡ ಮಾಡ್ಬೋದು. ನಿಮಗೆ ಬೇಡ ಅಂತಂದರೆ ಮಾಡೋದು ಬೇಡ. ಇದ್ರೆ ನೀವು ಮಾಡಿದ್ರೂ ಪ್ರಾಬ್ಲಮ್ ಆಗಲ್ಲ, ಮಾಡದಿದ್ರೂ ಪ್ರಾಬ್ಲಮ್ ಆಗಲ್ಲ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ರು. ಮೊದಲು ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಕ್ರೋಮಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ನಂತರ ಲೆಫ್ಟ್ ಸೈಡಲ್ಲಿ ಕೆಳಗಡೆ ನಿಮಗೆ ಸೆಟ್ಟಿಂಗ್ಸ್ ಸಿಂಬಲ್ ಕಾಣಿಸ್ತಾ ಇರುತ್ತೆ. ಈಗ ಝೂಮ್ ಮಾಡ್ತೀನಿ ನೋಡಿ. ಈಗ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಸೆಟ್ಟಿಂಗ್ಸ್ ಸಿಂಬಲ್ ಕಾಣಿಸ್ತಾ ಇದೆ. ಆ ಸೆಟ್ಟಿಂಗ್ಸ್ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ಸ್ ಕೆಳಗಡೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಚಾನಲ್ ಅಂತ ಇದೆಯಲ್ವಾ ಕೆಳಗಡೆ, ಅಪ್ಲೋಡ್ ಡೆಫಾಲ್ಟು ಹಾಗೆ ಆ್ಯಡ್ ಕ್ಯಾಟಗರೀಸ್. ಫಸ್ಟಲ್ಲಿ ಚಾನಲ್ ಅಂತ ಇದೆ, ಚಾನಲ್ ಮೇಲ್ಗಡೆ ಕ್ಲಿಕ್ ಮಾಡಿ. ಚಾನಲ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಬೇಸಿಕ್ ಇನ್ಫಾರ್ಮೇಷನ್ ಹಾಗೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಕೆಳಗಡೆ ಬನ್ನಿ, ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಬನ್ನಿ ಮತ್ತು ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತ ಇರುತ್ತೆ. ಅದ್ರ ಮೇಲ್ಗಡೆ ಅಲ್ಲಿ ಒಂದು ರೈಟ್ ಮಾರ್ಕನ್ನು ಬಾಕ್ಸ್ ಇರುತ್ತೆ. ಅಲ್ಲಿ ರೈಟ್ ಮಾರ್ಕನ್ನು ಫಿಲ್ ಮಾಡಬೇಕಾಗತ್ತೆ. ನೀವು ಅಲೌ ಥರ್ಡ್ ಪಾರ್ಟಿ ಕಂಪನೀಸ್ ಟು ಟ್ರೈನ್ ಎ ಐ ಮಾಡಲ್ಸ್ ಯೂಸಿಂಗ್ ಮೈ ಚಾನಲ್ ಕಂಟೆಂಟ್. ನಿಮ್ಮ ಒಂದು ಚಾನಲ್ ಕಂಟೆಂಟನ್ನು ಅವರು ತಕ್ಕೊಂಡು ಎ ಐ ಮಾಡಲ್ಸ್ಗೆ ಅವರು ಯೂಸ್ ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ಆಗಲೇ ನಿಮಗೆ ಹೇಳೋದ್ನಲ್ವ. ಅದರಿಂದ ಅಲ್ಲಿ ಟಿಕ್ ಮಾರ್ಕನ್ನು ಹಾಕಿ. ಖಾಲಿ ಬಾಕ್ಸ್ ಇದೆಯಲ್ವ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಬರುತ್ತೆ. ನಂತರ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಸೆಲೆಕ್ಟೆಡ್ ಥರ್ಡ್ ಪಾರ್ಟಿ ಕಂಪನೀಸ್ ಓನ್ಲಿ ಹಾಗೆ ಆಲ್ ಥರ್ಡ್ ಪಾರ್ಟಿ ಕಂಪನೀಸ್ ಅಂತ ಬರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ ಥರ್ಡ್ ಪಾರ್ಟಿ ಕಂಪನೀಸ್ ಅಂತ ಸೆಲೆಕ್ಟ್ ಮಾಡಲ್ಲ. ಸೆಲೆಕ್ಟೆಡ್ ಥರ್ಡ್ ಪಾರ್ಟಿ ಕಂಪನೀಸ್ಗಳು ಯೂಟ್ಯೂಬ್ ಅವರು ಯಾವ್ದನ್ನ ಸೆಲೆಕ್ಟ್ ಮಾಡಿದಾರಲ್ವ ಆ ಒಂದು ಕಂಪನೀಸ್ಗಳಿಗೆ ಮಾತ್ರ ನಾನು ಅಲೋ ಅನ್ನು ಕೊಡ್ತೀನಿ. ಆದ್ದರಿಂದ ನೀವು ಏನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದರೆ ಫಸ್ಟ್ ಆಪ್ಷನ್ ಇದೆ ಸೆಲೆಕ್ಟೆಡ್ ಥರ್ಡ್ ಪಾರ್ಟಿ ಕಂಪನೀಸ್ ಓನ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಇರುತ್ತೆ ಯಾವ್ದು ಕಂಪನೀಸ್ಗಳಿಗೆ ನೀವು ಅಲೋ ಕೊಡ್ತೀರಾ ಅಂತ. ಅಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ವ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಯಾವ್ಯಾವ ಕಂಪನೀಸ್ಗಳು ಇದಾವಲ್ವ, ಈಗ ಯಾವ್ಯಾವ ಕಂಪನೀಸ್ಗಳು ಇದ್ದಾವೆ ಎಲ್ಲ ಕೂಡ ಇಲ್ಲಿ ಕಾಣಿಸುತ್ತೆ. ಅಮೆಝಾನ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಎಲ್ಲ ಕೂಡ ನೀವು ಟಿಕ್ ಮಾರ್ಕನ್ನು ಹಾಕೊಳ್ಳಿ. ನಾನು ಎಲ್ಲದಕ್ಕೂ ಕೂಡ ಟಿಕ್ ಮಾರ್ಕನ್ನು ಹಾಕೊಳ್ತೀನಿ. ಇಲ್ಲಿ ಇರುವಂಥ ಕಂಪ್ನೀಸ್ ಮಾತ್ರ ನೀವು ಎಲ್ಲ ಕೂಡ ಓಕೆ ಕೊಟ್ಕೊಳ್ಳಿ. ಫ್ರೆಂಡ್ಸ್, ರೈಟ್ ಮಾರ್ಕ್ ಹಾಕಾದ್ಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡನ್ ಇರುತ್ತೆ. ಡನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲ್ಗಡೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಈ ಕಡೆ ಬನ್ನಿ. ಈ ಕಡೆಯಲ್ಲಿ ಕ್ಯಾನ್ಸಲ್ ಸೇವ್ ಇರುತ್ತೆ. ಸೇವ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೇವ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನೀವು ಏನನ್ನ ಮಾಡಿರ್ತೀರಲ್ವ ಅಲ್ಲಿ ಚೇಂಜಸ್ಸನ್ನು ಏನು ಮಾಡಿರುತ್ತೆ ಅದು ಸೇವ್ ಆಗಿರುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಥರ್ಡ್ ಪಾರ್ಟಿ ಟ್ರೈನಿಂಗನ್ನು ಸ್ಟೆಪ್ಪನ್ನು ಕಂಪ್ಲೀಟನ್ನು ಮಾಡ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಥರ್ಡ್ ಪಾರ್ಟಿ ಟ್ರೈನಿಂಗನ್ನು ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದು ಅಂತ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಇದೆಲ್ಲರೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಹಾಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಬಾಯ್ ಬಾಯ್.